ಕಾವೇರಿ ನದಿಯ ತೀರದ ಬಳಿಯೇ ಇರುವ ಒಂದು ಸಣ್ಣ ಶಾಂತ ಹಳ್ಳಿ ಹನುಮನಹಳ್ಳಿ. ಹಸಿರು ಗದ್ದೆಗಳು, ತೆಂಗಿನ ಮರಗಳ ಸಾಲು, ಬೆಳಗಿನ ಜಾವ ಕೋಳಿಗಳ ಕೂಗು, ಸಂಜೆ ದೇವಾಲಯದ ಗಂಟೆಯ ಧ್ವನಿ. ಈ ಹಳ್ಳಿ ತನ್ನದೇ ಆದ ಸರಳ ಜೀವನದಲ್ಲಿ ನೆಮ್ಮದಿಯಿಂದ ಬದುಕ್ತಿತ್ತು. ಆ ಹಳ್ಳಿಯಲ್ಲಿ ಜನರಿಗಿಂತಲೂ ಹೆಚ್ಚು ಪರಿಚಿತನಾಗಿದ್ದವನು ಒಬ್ಬನೇ. ಕಪ್ಪು ಬಣ್ಣದ, ದೊಡ್ಡ ದೇಹದ, ತೀಕ್ಷ್ಣ ಕಣ್ಣುಗಳ ನಾಯಿ. ಊರವರು ಅವನನ್ನು ಪ್ರೀತಿಯಿಂದ ಕಾವಲು ಎಂದು ಕರೆಯುತ್ತಿದ್ದರು. ಕಾವಲು, ಹಳ್ಳಿಯ ಮೌನ ರಕ್ಷಕ. ಕಾವಲು ಯಾವೊಬ್ಬನ ಮನೆಯ ನಾಯಿಯೂ ಅಲ್ಲ, ಆದರೆ ಊರಿನ ಪ್ರತಿಯೊಂದು ಮನೆಗೂ ಸೇರಿದವನು. ಬೆಳಿಗ್ಗೆ ದೇವಸ್ಥಾನದ ಮುಂದೆ ಕುಳಿತುಕೊಂಡಿರ್ತಿದ್ದ, ಮಧ್ಯಾಹ್ನ ಶಾಲೆಯ ಬಳಿ ಮಕ್ಕಳ ಆಟ ನೋಡ್ತಿದ್ದ, ಸಂಜೆ ಅಂಗಡಿ ಮುಂದೆ ಮಲಗ್ತಿದ್ದ. ರಾತ್ರಿ ಬಂದರೆ ಊರಿನ ಅಂಚುಗಳಲ್ಲಿ ಸುತ್ತುತ್ತಾ ಕಾವಲು ಕಾಯ್ತಿದ್ದ. ಯಾರಾದರೂ ಅನ್ಯವ್ಯಕ್ತಿ ಹಳ್ಳಿಗ ಬಂದರೆ ಕಾವಲು ಮೊದಲು ಗಮನಿಸುತ್ತಿದ್ದ. ಅವನು ಯಾರ ಮೇಲೂ ಅಕಾರಣಕ್ಕೆ ಕೂಗುವುದಿಲ್ಲ, ಆದರೆ ಅನುಮಾನವಾದರೆ ಮಾತ್ರ ಗಂಭೀರವಾಗಿ ಗರ್ಜಿಸುತ್ತಿದ್ದ. ಹಳ್ಳಿ ಜನರು ಹೇಳುತ್ತಿದ್ದರು, ಈ ನಾಯಿಗೆ ಮನುಷ್ಯನಿಗಿಂತ ಹೆಚ್ಚು ಬುದ್ಧಿಯಿದೆ. ಕಾವಲು ಮತ್ತು ರಘು. ಕಾವಲುಗೆ ತುಂಬ ಹತ್ತಿರನಾಗಿದ್ದವನು ರಘು. ರಘು ಹಳ್ಳಿಯ ಸರ್ಕಾರಿ ಶಾಲೆಯ ಶಿಕ್ಷಕ. ಅವನು ಕಾವಲುಗೆ ದಿನವೂ ಸ್ವಲ್ಪ ಅನ್ನ ನೀರು ಕೊಡುತ್ತಿದ್ದ. ಆದರೆ ಕಾವಲು ಯಾರೊಬ್ಬರಿಗೂ ಬಂಧಿಯಾಗಿರಲಿಲ್ಲ. ಒಂದು ದಿನ ರಘು ಕಾವಲುಗೆ ಹೇಳಿದ, ನೀನಿಲ್ದಿದ್ರೆ ಈ ಊರು ನಿದ್ದೆ ಮಾಡೋದಿಲ್ಲ ಕಣೋ. ಕಾವಲು ಅವನತ್ತ ನೋಡಿ ಬಾಲ ಅಲಿಸಿ ಕುಳಿತ. ಅವನ ಕಣ್ಣುಗಳಲ್ಲಿ ಏನೋ ಅರ್ಥಪೂರ್ಣ ಮೌನ. ಮಳೆಗಾಲದ ಮುನ್ಸೂಚನೆ. ಆ ವರ್ಷ ಮಳೆಗಾಲ ಹೆಚ್ಚು ತೀವ್ರವಾಗಿತ್ತು. ಕಾವೇರಿ ನದಿ ತುಂಬಿ ಹರಿಯುತ್ತಿತ್ತು. ಹಿರಿಯರು ಹೇಳುತ್ತಿದ್ದರು, ಈ ಬಾರಿ ನೀರು ಹೆಚ್ಚು ಬರುತ್ತೆ, ಜಾಗ್ರತೆ ಬೇಕು. ಆದರೆ ದಿನಗಳು ಹೀಗೇ ಸಾಗುತ್ತಾ ಹೋದವು. ಜನರು ತಮ್ಮ ಕೆಲಸಗಳಲ್ಲಿ ಮುಳುಗಿದರು. ಒಂದು ರಾತ್ರಿ ಅಸಾಮಾನ್ಯ ಮೌನ. ಗಾಳಿ ಬೀಸುತ್ತಿರಲಿಲ್ಲ, ಕೀಟಗಳ ಶಬ್ದವೂ ಇಲ್ಲ. ಆಕಾಶದಲ್ಲಿ ಕಪ್ಪು ಮೋಡಗಳು ದಟ್ಟವಾಗಿದ್ದವು. ಅದೇ ರಾತ್ರಿ ಕಾವಲು ಊರಿನಂಚಿನಲ್ಲಿ ನಿಂತು ಅಶಾಂತವಾಗಿ ಸುತ್ತಾಡತೊಡಗಿದ. ಅವನ ಕಿವಿಗಳು ನೆಟ್ಟಗೆ ನಿಂತಿದ್ದವು. ಅವನ ಮೂಗು ನೆಲಕ್ಕೆ ಹತ್ತಿರವಾಗಿತ್ತು. ಅವನಿಗೆ ಏನೋ ಭಯಾನಕ ವಾಸನೆ ತಟ್ಟಿತ್ತು. ಮೊದಲ ಕೂಗು. ಅರ್ಧರಾತ್ರಿ. ಕಾವಲು ಭಯಾನಕವಾಗಿ ಕೂಗಿದ, ಭೌಂ ಭೌಂ ಭೌಂ. ಅದು ಸಾಮಾನ್ಯ ಕೂಗಲ್ಲ, ಅದು ಎಚ್ಚರಿಕೆಯ ಕೂಗು. ಜನರು ಮೊದಲಿಗೆ ನಿರ್ಲಕ್ಷಿಸಿದರು. ನಾಯಿಯಲ್ಲವೇ, ಯಾಕೋ ಕೂಗ್ತಾ ಇದೆ. ಆದ್ರೆ ಕಾವಲು ನಿಲ್ಲಲಿಲ್ಲ. ಊರಿನ ಒಂದು ಅಂಚಿನಿಂದ ಇನ್ನೊಂದು ಅಂಚಿಗೆ ಓಡುತ್ತಾ ಮನೆ ಮುಂದೆ ನಿಂತು ಕೂಗುತ್ತಾ ಹೋದ. ರಘು ಎಚ್ಚರಗೊಂಡ. ಅವನು ಹೊರಗೆ ಬಂದ. ಇಷ್ಟು ರಾತ್ರಿ ಯಾಕೆ ಇವನು ಹೀಗೆ ಮಾಡ್ತಿದ್ದಾನೆ ಎಂದು ಅಚ್ಚರಿಯಿಂದ ನೋಡಿದ. ಅಷ್ಟರಲ್ಲಿ ದೂರದಿಂದ ಭಾರೀ ಗರ್ಜನೆ. ನದಿ ಉಕ್ಕಿ ಹರಿಯುತ್ತಿತ್ತು. ಅಪಾಯ ಸಮೀಪಿಸುತ್ತಿತ್ತು. ಕಾವೇರಿ ನದಿ ತನ್ನ ದಡ ಮೀರುತ್ತಿತ್ತು. ಮೇಲ್ಭಾಗದಲ್ಲಿ ಸುರಿದ ಭಾರೀ ಮಳೆಯ ನೀರು ಅಡ್ಡಲಾಗಿ ಹರಿಯುತ್ತಾ ಹನುಮನಹಳ್ಳಿಯ ಕಡೆ ಬರುತ್ತಿತ್ತು. ಕಾವಲುಗೆ ಅದು ಮೊದಲೇ ಗೊತ್ತಾಗಿತ್ತು. ಅವನು ದೇವಸ್ಥಾನದ ಗಂಟೆಯ ಹತ್ತಿರ ಹೋಗಿ ಇನ್ನಷ್ಟು ಜೋರಾಗಿ ಕೂಗಿದ. ಆ ಶಬ್ದ ಕೇಳಿ ರಘು, ಪಂಚಾಯತ್ ಸದಸ್ಯರು, ಯುವಕರು ಎದ್ದುಗಂದರು. ಏನೋ ದೊಡ್ಡ ಅಪಾಯ ಇದೆ ಎಂದು ರಘು ಕೂಗಿದ. ಎಲ್ಲರೂ ಎದ್ದೇಳಿ. ಊರಿನ ಎಚ್ಚರಿಕೆ. ಕಾವಲು ಮುಂದೆ ಓಡುತ್ತಿದ್ದ. ಜನರು ಅವನ ಹಿಂದೆ. ಅವನು ನೀರು ಕಡಿಮೆಯಿರುವ ಜಾಗ ತೋರಿಸುತ್ತಿದ್ದ. ಅವನು ಮಕ್ಕಳ ಮನೆ ಮುಂದೆ ಹೆಚ್ಚು ಕೂಗುತ್ತಿದ್ದ. ಅವನು ವೃದ್ಧರ ಮನೆ ಬಳಿ ನಿಲ್ಲುತ್ತಿದ್ದ. ಅದು ನಾಯಿಯ ಕೂಗಲ್ಲ, ಅದು ಊರಿನ ರಕ್ಷಣೆಯ ಶಂಖನಾದ. ಜನರು ಮಕ್ಕಳನ್ನು ಎತ್ತುಕೊಂಡು, ವೃದ್ಧರನ್ನು ಹಿಡಿದುಕೊಂಡು ಎತ್ತರದ ದೇವಸ್ಥಾನ ಬೆಟ್ಟಕ್ಕೆ ಹತ್ತಿದರು. ಅಷ್ಟರಲ್ಲಿ ನೀರು ಊರಿಗೆ ನುಗ್ಗಿತು. ನಾಶ ಮತ್ತು ರಕ್ಷಣೆ. ಮನೆಗಳು ಮುಳುಗಿದವು, ಗದ್ದೆಗಳು ಹಾಳಾದವು. ಆದರೆ ಒಬ್ಬರೂ ಜೀವ ಕಳೆದುಕೊಳ್ಳಲಿಲ್ಲ. ಬೆಳಗಿನ ಜಾವ ನೀರು ಇಳಿದಾಗ ಊರು ಹಾಳಾಗಿತ್ತು. ಜನರ ಕಣ್ಣುಗಳು ಕಣ್ಣೀರಿನಿಂದೆ ತುಂಬಿದ್ದವು. ನಾವು ಬದುಕಿದ್ದೇವೆ, ಕಾವಲು ಇದ್ದುದರಿಂದ ಎಂದು ಒಬ್ಬ ಅಜ್ಜ ಹೇಳಿದ. ಕಾವಲು ಎಲ್ಲಿದೆ? ಜನರು ಸುತ್ತ ನೋಡಿದರು. ಕಾವಲು ಕಾಣಿಸಲಿಲ್ಲ. ಹುಡುಕಾಟ ಶುರುವಾಯಿತು. ನದಿ ತೀರದ ಬಳಿ ಕಾವಲು ಮಲಗಿದ್ದ. ಅವನ ದೇಹ ಗಾಯಗೊಂಡಿತ್ತು. ಅವನು ಕೊನೆಯವರೆಗೂ ಊರನ್ನು ಕಾಪಾಡಿದ್ದ. ರಘು ಅವನ ತಲೆ ಮುದ್ದಿಸಿದ. ನೀನು ನಮ್ಮ ದೇವರು ಕಣೋ. ಕಾವಲು ನಿಧಾನವಾಗಿ ಕಣ್ಣು ಮುಚ್ಚಿದ. ಹಳ್ಳಿಯೇ ಶಾಶ್ವತ ನೆನಪು. ಹನುಮನಹಳ್ಳಿಯಲ್ಲಿ ಇಂದು ಒಂದು ಸಣ್ಣ ಪ್ರತಿಮೆಯಿದೆ. ಅದರ ಕೆಳಗೆ ಬರೆದಿದೆ, ಇವನು ಕಾವಲು, ಮೌನದಲ್ಲಿ ಬದುಕಿ, ಕೂಗಿನಲ್ಲಿ ಊರನ್ನು ಉಳಿಸಿದ ನಾಯಿ. ಇಂದು ಕೂಡ ಮಳೆ ಬಂದಾಗ, ಗಾಳಿ ಜೋರಾದಾಗ ಹಳ್ಳಿ ಜನರು ಹೇಳುತ್ತಾರೆ, ಕಾವಲು ಇದ್ದರೆ ನಮಗೆ ಭಯವಿಲ್ಲ.